ಕಾವೇರಿ ಆರತಿಯನ್ನು ವಿರೋಧಿಸಿ ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಕೆಆರ್ಎಸ್ ಪ್ರವಾಸಿ ಮಂದಿರದ ಬಳಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷದ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ಕಾವೇರಿ ಆರತಿ ಮಾಡೋದಕ್ಕೆ ಹೊರಟಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬಳಿ ಆ ಭಾಗದ ರೈತರು ಇದನ್ನ ವಿರೋಧಿಸ್ತಾ ಇದ್ದಾರೆ. 100 ಎಕರೆ ಈ ಸಂದರ್ಭದಲ್ಲಿ ಹಾಳ್ಗೆಡುತ್ತಾರೆ, ದೊಡ್ಡ ದೊಡ್ಡ ಸ್ಟೇಜ್ಗಳನ್ನು ಹಾಕ್ತಾರೆ, ನದಿ ಹಾಳು ಮಾಡ್ತಾರೆ. ಇದರ ಅವಶ್ಯಕತೆ ಇದೆಯಾ ಅನ್ನೋದು ರೈತರ ಪ್ರಶ್ನೆ. ಒಂದು ಹಂತಲ್ಲಿ ಇದು ಕೋರ್ಟ್ ಮೆಟ್ಟಿಲು ಕೂಡ ಹೋಗಿದೆ. ಈಗ ಸರ್ಕಾರ ಯಾವುದೇ ವಿರೋಧಕ್ಕೂ ಕೂಡ ಕ್ಯಾರೆ ಅನ್ನದೆ ಕಾವೇರಿ ಆರತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಮೇಲ್ಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸೇರಿದ ಹಾಗೆ ರೈತ ಸಂಘಟನೆಗಳೆಲ್ಲ ಇದನ್ನು ವಿರೋಧಿಸಿ ಇವತ್ತು ಸಭೆ ನಡೆಸಿವೆ. ಮುಂದಿನ ಹೋರಾಟ ಹೇಗಾಗಬೇಕು, ಏನು ಎತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಗಹನವಾದಂಥ ಚರ್ಚೆ ನಡೆದಿದೆ. ಹಲವು ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಮಂಡ್ಯ ಭಾಗದ ರೈತರ ಸಿಟ್ಟಿಗೆ ಈ ಕಾವೇರಿ ಆರತಿ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡ್ತಾ ಇದೀವಲ್ಲ, ಇವತ್ತು ಒಂದು ಹಂತಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ. ಕೆಆರ್ಎಸ್ ಈ ಪ್ರವಾಸಿ ಮಂದಿರ ಇದೆಯಲ್ಲ, ಅಲ್ಲಿ ರೈತರೆಲ್ಲ ಇವತ್ತು ಪ್ರತಿಭಟನೆ ಮಾಡಿಕೊಂಡು ದೊಡ್ಡ ಜಾಥಾ ಮಾಡಿದ್ದಾರೆ. ಭಾಳ ಮಂದಿ ರೈತರುಗಳು ಕೂಡ ಸೇರಿದ್ರು. ಶಾಂತಿಯುತವಾಗಿ ನಡೆದಿದೆ ಪ್ರತಿಭಟನೆ. ಪೊಲೀಸರು ಕೂಡ ಯಾವುದೇ ಅಚಾತುರ್ಯಕ್ಕೆ ಅನುವು ಮಾಡಿಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ರು. ಅದಾದ ನಂತರದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಈ ಹೋರಾಟಗಾರರಿಗೆ ಸಾಥ್ ಕೊಟ್ಟಿದ್ದಾರೆ.